ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಕೈ ರುಚಿ. ನಾನಿವತ್ತು ನಿಮಗೆ ಕರಿದ ಬದನೆಕಾಯಿ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಒಂದಿಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಕರಿಯೋಕ್ಕೆ ಒಂದಿಷ್ಟು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಈಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಬಿಸಿ ಆಗಬೇಕು. ಈ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಇಲ್ಲಿ ಬದನೆಕಾಯಿನ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬದನೆಕಾಯಿನ ಕಟ್ ಮಾಡ್ಕೊಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಬದನೆಕಾಯಿನ ತೊಗೊಂಡ್ರೆ ತುಂಬ ಚೆನ್ನಾಗಿರ್ತವೆ. ಈ ರೀತಿ ನಾವು 4 ಪೀಸ್ ಮಾಡಿ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ನೀರಲ್ಲಿಂದ ತಗೊಂಡು ಒರೆಸ್ಕೊಬೇಕಾಗುತ್ತೆ. ಇದನ್ನು ಈಗ ನೀರಲ್ಲಿಂದ ತೆಗೆದು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ನೀರಿರೋದ್ರಿಂದ ಇದು ಎಣ್ಣೆಲಿ ಹಾಕಿದ ಮೇಲೆ ಸಿಡಿಬಾರ್ದು ಅಂತ ಇದನ್ನು ಚೆನ್ನಾಗಿ ಒರೆಸ್ಕೊಂಡು ನೋಡಿ ಈ ರೀತಿ ನಾನು ಒರೆಸ್ಕೊತಾ ಇದ್ದೀನಿ. ಇದನ್ನು ಹೀಗೆ ನೋಡಿ, ಈಗ ಇದನ್ನು ಒರೆಸ್ಕೊಂಡಿದ್ದೀನಿ, ನೀರೆಲ್ಲ ಹೋಗಿದೆ. ಈಗ ಇದನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಒಂದೊಂದಾಗಿ ಕರ್ಕೊತಿದ್ದೀನಿ. ನೋಡಿ ಈ ರೀತಿ ಎಣ್ಣೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅವು ಮೆತ್ತಗಾಗೋವರೆಗೂ ನಾವು ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ಈ ರೀತಿ ನಾವು ಇಳಿದಿರೋ ಬದನೆಕಾಯಿನ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಾನು ಕರಿಬೇಕು, ಅಷ್ಟು ಮೆತ್ತಗಾಗಿ ಅವು ಕಲರ್ ಎಲ್ಲ ಚೇಂಜ್ ಆಗಬೇಕು. ನೋಡಿ ಈ ರೀತಿ ನಾನೀಗ ಕರೆದು ಎತ್ತಿಟ್ಕೊಂಡಿದ್ದೀನಿ ಈ ಥರ ಬದನೆಕಾಯಿನ. ನೋಡಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿವೆ. ನೋಡಿ ಮುಟ್ಟಿದರೆ ಎಷ್ಟು ಸ್ಮೂತಾಗಿದ್ದೀವಿ ಅಂತ. ಈ ರೀತಿ ಮೆತ್ತಗಾದರೆ ಅವು ಬದನೆಕಾಯಿ ಚೆನ್ನಾಗಿ ಕರೆದಿವೆ ಅಂತ ಅರ್ಥ. ನಾವೀಗ ಇದಕ್ಕೆ 1 ಬೌಲಷ್ಟು ಶೇಂಗಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ನಾನು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು ನೀವು. ನೋಡಿ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದಿಷ್ಟು ಕರಿಬೇವು. ಈಗ ನೋಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ ಈ ಥರ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತರಿಯಾಗಿದೆ ನೋಡಿ ಸ್ವಲ್ಪ. ಈಗ ಇದಕ್ಕೆ ನಾವು ಆವಾಗೇ ಕರೆದಿಟ್ಟಿರೋವಂಥ ಬದನೆಕಾಯಿ ಕರೆದಿದ್ವಲ್ಲ, ಅದೇ ಎಣ್ಣೆನೇ ಬಿಸಿ ಇರುತ್ತೆ ಸ್ವಲ್ಪ, ಆ ಎಣ್ಣೆನೇ ಹಾಕ್ಕೊಂಡು ಆ ಪುಡಿಗೆ ನಾವು ಕಲಿಸ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಅದರೊಳಗಡೆ ತುಂಬ ಬರೋ ಹಾಗೆ ನಾವು ಅದನ್ನು ಕಲಿಸ್ಕೊಳ್ಬೇಕು. ನೋಡಿ ಆ ಥರ ಕಲಿಸ್ಕೊಂಡಿದ್ದೀನಿ. ಈಗ ಈ ಥರ ಬದನೆಕಾಯಿಗೆ ನಾನು ಇದನ್ನು ತುಂಬ್ತಾ ಇದ್ದೀನಿ. ನೋಡಿ ಬದನೆಕಾಯಿ ಒಳಗಡೆ ತುಂಬಿಡ್ತಾ ಇದ್ದೀನಿ ಈ ಥರ. ನೋಡಿ ಈ ಥರ ಆಗಿರ್ತಾವಲ್ಲ ಕರೆದವು, ಈ ಥರ ನಾವು ಅದರೊಳಗಡೆ ತುಂಬಿ ಈ ಥರ ಇಡಬೇಕು. ನೋಡಿ ಈ ಥರ ಮಾಡಿ ತುಂಬಬೇಕು. ನೋಡಿ ನಾನೀಗ ಎಲ್ಲ ಬದನೆಕಾಯಿನ ಆ ಥರ ತುಂಬಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ಎಣ್ಣೆ ತಕ್ಕೊಂಡು ಒಂದು ಸ್ವಲ್ಪನೇ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಉಳಿಸ್ಕೊಂಡಿದ್ದೀನಿ. ಅದೇ ಎಣ್ಣೆ ಕಾದ ನಂತರ ಈಗ ನಾವು ತುಂಬಿಟ್ಕೊಂಡಿದ್ವಲ್ಲ ಎಲ್ಲ ಬದನೆಕಾಯಿನ, ನೋಡಿ ಈ ಬದನೆಕಾಯಿನ ನಾವು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನಾವು. ನೋಡಿ ಈಗ ಅದನ್ನು ಅಷ್ಟು ಹಾಕ್ಕೊಂಡೆ ನಾನು ಆ ಬದನೆಕಾಯಿನೆಲ್ಲನೂ. ಈಗ ಇದಕ್ಕೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಬದನೆಕಾಯಿನೂ. ಈ ರೀತಿ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಬೇಕು, ತುಂಬ ಕೈ ಆಡಿಸ್ಬಾರ್ದು. ಯಾಕಂದರೆ ಬದನೆಕಾಯಿ ಎಲ್ಲ ಉಚ್ಕೊಂಡ್ಬಿಡ್ತವೆ, ಯಾಕಂದರೆ ಅದು ಒಳಗಡೆ ಎಲ್ಲ ಇರೋದನ್ನು ತೆಗೆದು ಬಿಡುತ್ತೆ ಅದು. ಈ ರೀತಿ ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ. ನೋಡಿ ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ ಈ ಥರ ಬದನೆಕಾಯಿ ಮಾಡ್ಕೊಂಡು ಹೋದರೆ 2 ದಿನ ತನಕ ಇದು ಚೆನ್ನಾಗಿರುತ್ತೆ. ಇದಕ್ಕೆ ಯಾಕಂದರೆ ನಾವು ಏನು
ನೀರು ಟಚ್ ಮಾಡಿರಲ್ವಲ್ಲ, ಇದು ಚೆನ್ನಾಗಿರುತ್ತೆ. ನಾವೆಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೂ ಈ ಬದನೆಕಾಯಿನ ಮಾಡ್ಕೊಂಡು ಹೋಗ್ಬೋದು. ಕರಿದ ಬದನೆಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿದೆ ಇದು ಒಳಗಡೆ ಎಲ್ಲ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಳಗಡೆ ಎಲ್ಲನೂ. ನೋಡಿದ್ರಲ್ಲ, ಈ ಕರಿದ ಬದನೆಕಾಯಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.